ಮೊಬೈಲ್ ಫೋನುಗಳ ಅತಿಯಾದ ಬಳಕೆ ಮತ್ತು ಸಾಮಾಜಿಕ ಜಾಲತಾಣದ ವಿವೇಚನೆ ಇಲ್ಲದ ಬಳಕೆ, ಇದರ ಕಾರಣಕ್ಕಾಗಿ ಮಕ್ಕಳು ದಾರಿ ತಪ್ಪಿದ್ದಾರೆ ಅನ್ನುವಂಥ ಚರ್ಚೆ ಹಲವು ವರ್ಷಗಳಿಂದ ನಡೀತಾನೆ ಇದೆ. ಸದ್ಯ ಈ ಚರ್ಚೆಗೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರ ಒಂದು ಪ್ರಮುಖ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆಗಳು ಕಾಣ್ತಾ ಇದೆ. 16 ವರ್ಷದೊಳಗಿನ ಮಕ್ಕಳಿಗೆ ಮೊಬೈಲ್ ಕೊಡೋ ವಿಚಾರದಲ್ಲಿ ರಾಜ್ಯ ಸರ್ಕಾರ ಶಾಲೆ, ಕಾಲೇಜು, ಈ ಕ್ಯಾಂಪಸ್ಗಳಲ್ಲಿ ಮೊಬೈಲ್ ಮುಕ್ತ ಮಾಡಬೇಕು ಮತ್ತು ಸೋಷಿಯಲ್ ಮೀಡಿಯಾಗಳಿಗೆ ಕಡಿವಾಣ ಹಾಕಬೇಕು ಅನ್ನೋ ಯೋಚನೆಗೆ ಬಂದಂಗೆ ಕಾಣಿಸ್ತಾ ಇದೆ. ಅದರ ಬಗ್ಗೆ ರಾಜ್ಯ ಮಟ್ಟದಲ್ಲಿ ಒಂದು ಪ್ರಯತ್ನ ನಡೀತಾ ಇದೆ. ರಾಜ್ಯದಲ್ಲಿ ಮಕ್ಕಳ ಮೊಬೈಲ್ ಬಳಕೆಗೆ ಬ್ರೇಕ್ ಬೀಳುತ್ತಾ ಅನ್ನುವಂಥ ಪ್ರಶ್ನೆ ಇದರ ಬೆನ್ನಿಗೆ ಹುಟ್ಟುಕೊಳ್ತಾ ಇದೆ. ಶಾಲೆ, ಕಾಲೇಜು ಮಕ್ಕಳ ಮೊಬೈಲ್ ಬಳಕೆಗೆ ಕಡಿವಾಣ ಹಾಕೋ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾತನಾಡಿದ್ದಾರೆ. ಇತ್ತೀಚೆಗೆ ಅವರು ಮಾತನಾಡಿದ ಬೆನ್ನಿಗೆ ಚರ್ಚೆಯೂ ಶುರುವಾಯಿತು. ಮೊಬೈಲ್ ಬಿಡಿ, ಪುಸ್ತಕ ಹಿಡಿ ಎನ್ನುವಂಥ ಸೂತ್ರ ಜಾರಿಗೆ ರಾಜ್ಯ ಸರ್ಕಾರ ಮುಂದಾಯ್ತಾ ಅಂತ. ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲೂ ಕೂಡ ಈ ಪ್ರಯತ್ನಗಳಾಗಿದೆ. ಸೋಷಿಯಲ್ ಮೀಡಿಯಾಗಳಿಗೆ ಕಡಿವಾಣ ಹಾಕುವಂಥ ಪ್ರಯತ್ನಗಳಾಗಿದೆ. 16 ವರ್ಷದ ಒಳಗಿನ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾಗೆ ಕಡಿವಾಣ ಹಾಕುವಂಥ ಪ್ರಯತ್ನಗಳಾಗಿದೆ. ರಾಜ್ಯದಲ್ಲಿ ಮೊಬೈಲ್ನ ಕಡಿವಾಣ ಹಾಕುವಂಥ ಪ್ರಯತ್ನವೇ ಸದ್ಯ ಅದರ ಬಗ್ಗೆಯೇ ಚರ್ಚೆ ಆಗ್ತಾ ಇರೋದು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾತನಾಡಿದ್ರು, ಶಿಕ್ಷಣ ತಜ್ಞರು ಅದಕ್ಕೆ ಬೆಂಬಲ ವ್ಯಕ್ತಪಡಿಸಿದ್ರು. ಆ ನಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕ್ಯಾಬಿನೆಟ್ನ ಸಹೋದ್ಯೋಗಿಗಳು, ಅದು ಪರಮೇಶ್ವರ್ ಅವರು ಇರಬಹುದು, ಡಿ.ಕೆ. ಶಿವಕುಮಾರ್ ಇರಬಹುದು, ಅವರು ಕೂಡ ಇದಕ್ಕೆ ಸಹಮತ ವ್ಯಕ್ತಪಡಿಸಿದ್ರು. ಕಾರಣ ಹಲವು ಅನಾಹುತಗಳನ್ನು ನಾವು ದೇಶದಾದ್ಯಂತ ನೋಡಿದ್ದೀವಿ. ಮೊನ್ನೆ ಒಂದು ಫ್ರೆಶ್ ಇನ್ಸಿಡೆಂಟು ಅಂತಂದರೆ ಉತ್ತರ ಪ್ರದೇಶದಲ್ಲಾಗಿದ್ದು, ಆ ಮಕ್ಕಳು ಆತ್ಮಹತ್ಯೆಯನ್ನು ಮಾಡಿಕೊಂಡಿರುವಂಥ ಘಟನೆ. ಕೊರಿಯನ್ ವೆಬ್ ಸೀರೀಸ್ ನೋಡ್ತಾ ಇದ್ರಂತೆ ಮಕ್ಕಳು ಮೊಬೈಲ್ನಲ್ಲಿ. ನಾವು ಕೊರಿಯದವರೇ ಅಂತ ಅವರು ಭಾವಿಸಿದ್ರಂತೆ. ಕೊರಿಯನ್ ಕಲ್ಚರನ್ನು ತಮಗೆ ತಾವೇ ಅಡಾಪ್ಟ್ ಮಾಡಿಕೊಂಡಿದ್ರು. ನಾವು ಕೊರಿಯಾದವರು, ನಾವು ಭಾರತೀಯರಲ್ಲ, ಈ ರೀತಿಯೆಲ್ಲ ಮಕ್ಕಳ ತಲೆಯಲ್ಲಿ ಬೆಳೆದಿತ್ತು. 3 ಮಕ್ಕಳು ಆತ್ಮಹತ್ಯೆ ಮಾಡಿಕೊಂಡು ಆ ಘಟನೆ ಇಡೀ ದೇಶದಲ್ಲಿ ಚರ್ಚೆ ಕಾರಣ ಆಯಿತು. ಈ ಮಧ್ಯೆ ರಾಜ್ಯದಲ್ಲೂ ಕೂಡ ಪ್ರಯತ್ನ ಸಾಗ್ತಾ ಇದೆ. ಎಷ್ಟು ಕಡಿಮೆ ಆಗುತ್ತೋ ಅಷ್ಟು ಕಡಿಮೆ ಮಕ್ಕಳು ಮೊಬೈಲ್ ಬಳಸುವಂತಾಗಬೇಕು. ಮೊಬೈಲು ಮತ್ತು ಸೋಷಿಯಲ್ ಮೀಡಿಯಾ ಮಕ್ಕಳ ದಾರಿ ತಪ್ಪಿಸ್ತಾ ಇದೆ. ಇದಕ್ಕೇನು ಪರಿಹಾರ ಅನ್ನೋದರ ಬಗ್ಗೆ ಚರ್ಚೆ. ಬ್ಯಾನ್ ಮಾಡೋದು ಪರಿಹಾರನ? ಇದರ ಬಗ್ಗೆಯೂ ಚರ್ಚೆ. ಈಗ ಇದನ್ನ ಮಾಡಬೇಕು ಅಂತ ಯೋಚನೆ ಮಾಡಿ ಅನೇಕ ದೇಶಗಳಲ್ಲಿ ಮಾಡಿದ, ಆಸ್ಟ್ರೇಲಿಯಾದಲ್ಲಿ ಮಾಡಿದ್ದಾರೆ, ಯುರೋಪ್ ಕಂಟ್ರಿಗಳಲ್ಲಿ ಕೆಲವು ದೇಶಗಳಲ್ಲಿ ಮಾಡಿದ್ದಾರೆ. ಮೊಬೈಲ್ ಬ್ಯಾನ್ ಮಾಡೋದು, ವಿದ್ಯಾರ್ಥಿಗಳಲ್ಲಿ ಮೊಬೈಲ್ ಬ್ಯಾನ್ ಮಾಡೋದು. ಅಂದ್ರೆ ವಯಸ್ಸಾದವರಲ್ಲ, 16 ವರ್ಷದೊಳಗಡೆ ಇರ್ತಕ್ಕಂಥವ್ರು. ಬಹುಶಃ ಬಹಳಷ್ಟು ಮಕ್ಕಳುಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಕೊಂಡು ಹಾಳಾಗ್ತಾ ಇರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಈಗ ಇದನ್ನ ಮಾಡಬೇಕು ಅಂತ ಯೋಚನೆ ಮಾಡಿ ಅನೇಕ ದೇಶಗಳಲ್ಲಿ ಮಾಡಿದ, ಆಸ್ಟ್ರೇಲಿಯಾದಲ್ಲಿ ಮಾಡಿದ್ದಾರೆ, ಯುರೋಪ್ ಕಂಟ್ರಿಗಳಲ್ಲಿ ಕೆಲವು ದೇಶಗಳಲ್ಲಿ ಮಾಡಿದ್ದಾರೆ. ಮೊಬೈಲ್ ಬ್ಯಾನ್ ಮಾಡೋದು, ವಿದ್ಯಾರ್ಥಿಗಳಲ್ಲಿ ಮೊಬೈಲ್ ಬ್ಯಾನ್ ಮಾಡೋದು. ಅಂದ್ರೆ ವಯಸ್ಸಾದವರಲ್ಲ, 16 ವರ್ಷದೊಳಗಡೆ ಇರ್ತಕ್ಕಂಥವ್ರು. ಬಹುಶಃ ಬಹಳಷ್ಟು ಮಕ್ಕಳುಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಕೊಂಡು ಹಾಳಾಗ್ತಾ ಇರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾತನಾಡಿದ್ದನ್ನು ಗಮನಿಸಿದ್ರಿ. ಅಲ್ಲಿ ಒಂದು ಸ್ಪಷ್ಟವಾಗಿ ಕಾಣುತ್ತೆ, ಸರ್ಕಾರದ ತೀರ್ಮಾನ ಜನರೇಷನ್ ಆಲ್ಫಾ ಅಂತ ಏನು ನಾವು ಕರಿತೀವಿ, ಅದನ್ನು ಕೇಂದ್ರೀಕರಿಸಿ ಇರುವಂಥ ತೀರ್ಮಾನ ಅದು. ಜೆನ್ಜಿ ಆ ಜನರೇಷನ್ನು ಸದ್ಯ ಕಾಲೇಜು ಹಂತವನ್ನು ದಾಟಿದೆ ಮತ್ತು ಉದ್ಯೋಗದಲ್ಲಿದ್ದಾರೆ. ಭಾಳ ಜನ ಅಂದರೆ ಅರ್ಲಿ ಜೆನ್ಜೀಸ್ ಉದ್ಯೋಗದಲ್ಲಿದ್ದಾರೆ. ಅದರ ಜೊತೆಗೆ ಕಾಲೇಜನ್ನು ದಾಟಿದ್ದಾರೆ. ಈಗ ಬಂದಿರುವಂಥ ಜನರೇಷನ್ನು ಅದು ಜನರೇಷನ್ ಆಲ್ಫಾ. ಅವರಿಗೆ ಸೀಮಿತವಾಗಿ ಅಥವಾ ಅವರಿಗೆ ಹೆಚ್ಚು ಪರಿಣಾಮ ಬೀರುವಂಥ ನಿರ್ಧಾರ ಇದು. ಅವರ ಮನಸ್ಥಿತಿಯ ಅಧ್ಯಯನ ಆಗಿದೆಯಾ ಅಂತ ಕೇಳಿದ್ರೆ ಇಲ್ಲ. ಆ ಮಕ್ಕಳ ಮನಸ್ಥಿತಿ ಹೆಂಗಿದೆ ಜನರೇಷನ್ ಆಲ್ಫಾ, ಶಿಕ್ಷಕರಿಗೆ ಅದರ ಬಗ್ಗೆ ಸ್ಪಷ್ಟ ಅರಿವಿರುತ್ತೆ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.